ಜಿಬಿಯ ಬಜೆಟ್ ಸಿದ್ಧತೆಗೆ ಡಿಕೆ ಶಿವಕುಮಾರ್ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಎಂಎಲ್ಸಿ ಶರವಣ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು. ಕೆಲವು ವಾರ್ಡ್ಗಳಲ್ಲಿ ಮೀಸಲಾತಿ ಬಗ್ಗೆ ತಾರತಮ್ಯ ಆಗಿದೆ, ಗೊಂದಲವನ್ನ ಸರಿಪಡಿಸಬೇಕಾಗಿದೆ, ಬೆಂಗಳೂರು ರಸ್ತೆಯನ್ನ ಸರಿ ಮಾಡಬೇಕಾಗಿದೆ, ಪಾರ್ಕ್ಗಳಲ್ಲಿ ನಡೀತಾ ಇರುವಂತಹ ಬೇರೆ ಬೇರೆ ಚಟುವಟಿಕೆಗಳನ್ನ ತಪ್ಪಿಸಬೇಕು, ಫುಟ್ಪಾತ್ಗಳ ಸಮಸ್ಯೆ ಕೂಡ ಇದೆ, ಇದನ್ನ ಸಭೆಯಲ್ಲಿ ಹೇಳಿದ್ದೇವೆ. ಈ ಖಾತಾ ಪಾರದರ್ಶಕವಾಗಿ ನಡೀತಾ ಇಲ್ಲ, ಈ ಖಾತಾ ದುಡ್ಡು ಹೊಡೆಯುವಂತ ಕೆಲಸ ಕೂಡ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಎಂಎಲ್ಸಿ ಶರವಣ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಖಾತಾ ದುಡ್ಡು ಹೊಡೆಯುವಂತ ಕೆಲಸ ಕೂಡ ಆಗ್ತಾ ಇದೆ, ಎಲ್ಲ ಕೆಲಸಗಳನ್ನ ಸಹ ಸರಿಯಾಗಿ ಅಚ್ಚುಕಟ್ಟಾಗಿ ಮಾಡಬೇಕು, ಸಾಕಷ್ಟು ಸಮಸ್ಯೆಗಳು ಸಹ ಇದೆ, ಫುಟ್ಪಾತ್ ಸಮಸ್ಯೆ ಸಹ ಇದೆ, ಪಾರ್ಕ್ಗಳಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ಸಹ ಆಗ್ತಾ ಇದೆ, ಅವೆಲ್ಲವನ್ನ ಸಹ ತಪ್ಪಿಸಬೇಕು, ಬೆಂಗಳೂರಿನಲ್ಲಿ ರಸ್ತೆಯನ್ನ ಸರಿಪಡಿಸಬೇಕು, ಮೀಸಲಾತಿ ಬಗ್ಗೆ ತಾರತಮ್ಯ ಆಗಿದೆ ಅದನ್ನು ಸಹ ಸರಿ ಮಾಡಬೇಕು ಎನ್ನುವಂಥ ಮಾತನ್ನು ಸಹ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಎಂಎಲ್ಸಿ ಶರವಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ನಗರದ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಯ ಈ ಒಂದು ಬಡ್ಜೆಟನ್ನು ಮಂಡನೆ ಮಾಡೋ ಮುಂಚೆ ಬೆಂಗಳೂರು ನಗರದ ಎಲ್ಲ ಶಾಸಕರನ್ನ ಕರೆದು ಮಾನ್ಯ DCM ಅವರು ಪೂರ್ವಭಾವಿ ಸಭೆಯನ್ನು ಇವತ್ತು ನಡೆಸಿದ್ದಾರೆ. ಎಲ್ಲ ಶಾಸಕರ ಒಂದು ಬೆಂಗಳೂರು ನಗರದ ಅಪೇಕ್ಷೆ ಏನಿದೆ, ಭಾವನೆಗಳು ಏನಿದೆ ಅಂಥೇಳಿ ಇವತ್ತು ಕೇಳ್ಕೊಂಡಿದ್ದಾರೆ. ಬಹುಶಃ ಇವತ್ತು ಏನು ಈ ಒಂದು GBA ಚುನಾವಣೆ ಸಂಬಂಧಪಟ್ಟಂತೆ ರಿಸರ್ವೇಷನ್ಗಳು ಏನನ್ನು ಘೋಷಣೆ ಮಾಡಿದೆ ಸರ್ಕಾರ, ಕೆಲವು ವಾರ್ಡ್ಗಳಲ್ಲಿ ತಾರತಮ್ಯ ಆಗಿದೆ, ಅದು ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡುವ ಸಲುವಾಗಿ ಕೆಲಸ ಆಗಬೇಕಾಗಿದೆ. ಕೆಲವು ವಾರ್ಡ್ಗಳಲ್ಲಿ ರಿಸರ್ವೇಷನ್ ಗೊಂದಲಗಳು ಕೂಡ ಇದೆ, ಆ ತಾರತಮ್ಯವನ್ನು ಕೂಡಲೇ ಸರಿಪಡಿಸಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಜೊತೆಗೆ ಈ GBA ಚುನಾವಣೆ ವಿಚಾರವಾಗಿ ನಮ್ಮ JDS ಪಕ್ಷದ ವತಿಯಿಂದ ಕೂಡ ನಾವು ಎಲ್ಲ ರೀತಿಯಲ್ಲಿ ಸಿದ್ಧತೆಯನ್ನು ನಡೆಸ್ಕೋತಾ ಇದ್ದೀವಿ. ನಾವು 300 ಏನು ನಡೆಯುವಂಥ ಇವತ್ತು ಈ ಒಂದು ಬೆಂಗಳೂರಿನ 5 ಪಾಲಿಕೆಯಲ್ಲಿ ಕೂಡ ನಮ್ಮ ಪಕ್ಷದ ವತಿಯಿಂದ ನಮ್ಮ ಸಂಘಟನೆ ಇರ್ಬೋದು, ಚುನಾವಣೆ ಸಿದ್ಧತೆಗಳಿರ್ಬೋದು, ಮತ್ತು ಎಲ್ಲ ರೀತಿಯಲ್ಲಿ ಕೂಡ 369 ವಾರ್ಡ್ಗಳಲ್ಲಿ ಕೂಡ ನಮ್ಮ ಕೆಲಸ ಪಾರ್ಟಿದು ಎಲ್ಲ ಕೂಡ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಬಹುಶಃ ಆಗಲೇ ನಮ್ಮ ವರಿಷ್ಠರು ಕೂಡ ಒಂದು ಹೈ ಪವರ್ ಕಮಿಟಿಯನ್ನು ರಚನೆ ಮಾಡಿ ನಮ್ಮಂಥವ್ರು ಅದರಲ್ಲಿ ಕೆಲಸ ಮಾಡೋಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಹುಶಃ ಇವತ್ತು